ಮುದ್ರಾ ಪ್ರಾಣಾಯಾಮ ಒಂದು ಔಷಧಿರಹಿತ ಚಿಕಿತ್ಸಾ ಪದ್ಧತಿ. ಮುದ್ರಾ ಪ್ರಾಣಾಯಾಮದಲ್ಲಿದೆ ರೋಗ ನಿರೋಧಕ ಶಕ್ತಿ. ಮುದ್ರಾ ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿ ನಿಮಗಿಲ್ಲಿದೆ. ಮುದ್ರಾ ಪ್ರಾಣಾಯಾಮ ಪ್ರತಿದಿನ ಬೆಳಿಗ್ಗೆ 7:15ಕ್ಕೆ. ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 8 ಗಂಟೆಗೆ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಜನ ಕರೆಗಳನ್ನು ಮಾಡ್ತಾ ಇದ್ರು. ಸಾಕಷ್ಟು ಜನರ ಒತ್ತಾಯದ ಮೇರೆಗೆ ಈ ದಿನ ಬೆನ್ನು ನೋವು ಅಥವಾ ಸೊಂಟ ನೋವು, ಕೀಲುಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ರೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಅಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡಬೇಕು, ಸರಳ ಯೋಗ ಚಿಕಿತ್ಸೆಯ ಮೂಲಕ ಯಾವ ರೀತಿ ಔಷಧಿ ರಹಿತವಾಗಿ ಬೆನ್ನು ನೋವನ್ನ, ಸೊಂಟ ನೋವನ್ನ ನಿವಾರಣೆ ಮಾಡ್ಕೊಬಹುದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಬೆನ್ನು ನೋವು ಯಾಕೆ ಬರುತ್ತೆ ಇದನ್ನ ಮೊದಲು ತಿಳ್ಕೊಳ್ಳೋಣ. ನಾವು ಕೂತಾಗ, ನಿಂತಾಗ, ಮಲ್ಕೊಂಡಾಗ ಭಂಗಿಗಳಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೋ ಆಗ ಬೆನ್ನು ಮೂಳೆಯಲ್ಲಿ ತೊಂದರೆಗಳು ಕಾಣಿಸ್ತಾ ಬರುತ್ತೆ. ದೇಹದಲ್ಲಿ 3 ಬಹುಮುಖ್ಯವಾದಂತಹ ನಾಡಿಗಳಿರುತ್ತೆ. ಇಡ, ಪಿಂಗಳ, ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿ ಬೆನ್ನು ಮೂಳೆಯ ಮಧ್ಯಭಾಗದಲ್ಲಿ ಬರುತ್ತೆ. ಯಾವಾಗ ಸುಷುಮ್ನ ನಾಡಿ ಅಥವಾ ಬೆನ್ನು ಮೂಳೆಯ ಮಧ್ಯಭಾಗದಲ್ಲಿ ಕೂತಾಗ ಅಥವಾ ನಿಂತಾಗ ವ್ಯತ್ಯಾಸ ಆಗುತ್ತೆ ಅಥವಾ ತೊಂದರೆಗಳಾಗುತ್ತೋ ಆ ಸುಷುಮ್ನ ನಾಡಿಯಲ್ಲಿ ರಕ್ತ ಸಂಚಾರಣೆಯಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ. ಆಗ ಬೆನ್ನು ನೋವು ಬರ್ಬೋದು. ಅತಿಯಾದ ಮಾನಸಿಕ ಒತ್ತಡ ಅಥವಾ ಗ್ಯಾಸ್ಟ್ರಿಕ್ ಇಂದ ಬೆನ್ನು ನೋವು ಬರ್ಬೋದು. ಮೂತ್ರ ಕೋಶದಲ್ಲಿರ್ತಕ್ಕಂತಹ ತೊಂದರೆಯಿಂದ, ಮೂತ್ರಪಿಂಡದ ವೈಫಲ್ಯದಿಂದ, ಮೂತ್ರಪಿಂಡದಲ್ಲಿ ಆಗಿರ್ತಕ್ಕಂತಹ ಸ್ಟೋನ್ ಫಾರ್ಮೇಷನ್ ಇಂದ ಅಥವಾ ಅತಿಯಾದ ದೈಹಿಕ ಶ್ರಮ ಇರೋದ್ರಿಂದ. ಇನ್ನೂ ಒಂದು ಬಹುಮುಖ್ಯವಾದ ಕಾರಣ ಅಂದ್ರೆ ಲೋ ಡೆನ್ಸಿಟಿ, ಮೂಳೆಗಳ ಸಾಂದ್ರತೆ ಅಂತ ಕರೀತಾರೆ. ಅಥವಾ ಮೂಳೆಗಳು ಯಾವಾಗ ಟೊಳ್ಳಾಗ್ತಾ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಮೂಳೆಗಳು ತನ್ನ ಸಾಮರ್ಥ್ಯವನ್ನು ಕಳ್ಕೊಂತಾ ಬರುತ್ತೆ ಅಥವಾ ಮೂಳೆಗಳು ಟೊಳ್ಳಾಗ್ತಾ ಬರುತ್ತೆ. ತಿನ್ನ ಆಹಾರದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಯಾವಾಗ ಕಮ್ಮಿ ಇರುತ್ತೋ ಮೂಳೆಗಳು ಟೊಳ್ಳಾಗ್ತಾ ಬರುತ್ತೆ ಅಥವಾ ಮೂಳೆಗಳು ತನ್ನ ಗಟ್ಟಿತನವನ್ನು ಕಳ್ಕೊಂತಾ ಬರುತ್ತೆ. ಆ ಸಂದರ್ಭದಲ್ಲಿ ಬೆನ್ನು ನೋವು ಬರ್ಬೋದು, ಕುತ್ತಿಗೆ ನೋವು ಬರ್ಬೋದು, ಸ್ಪಾಂಡಲೈಟಿಸ್ ಅಥವಾ ಸಿಯಾಟಿಕಾ ಅಂತ ಕರೀತಾರೆ, ಅಥವಾ ಕೀಲುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ಬರ್ಬೋದು. ಈ ತೊಂದರೆಗಳಿಗೆ ಯಾವ ಮುದ್ರೆಯನ್ನ ಮಾಡಬೇಕು ಇಲ್ಲಿ ಗಮನಿಸಿ. ಇದನ್ನ ಮೇರುದಂಡ
ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಸಹಜ ದೀರ್ಘ ಉಸಿರಾಟವನ್ನ ಮಾಡೋದ್ರಿಂದ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಸಾಧ್ಯವಾದ್ರೆ ಈ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ, ಈ ರೀತಿ ಪಾರ್ಶ್ವ ಕಪಾಲಭಾತಿನ ಎರಡೂ ಭಾಗದಿಂದ ಅಭ್ಯಾಸ ಮಾಡಬೇಕು. ಯಾರಿಗೆ ಬೆನ್ನು ನೋವು ಜಾಸ್ತಿ ಇರುತ್ತೋ ಅವರು 3 ರಿಂದ 5 ಸೆಕೆಂಡ್ಗೆ 1 ಸ್ಟ್ರೋಕ್ನಂತೆ ಅಭ್ಯಾಸ ಮಾಡಬೇಕು. 1 ಸೆಕೆಂಡ್ಗೆ 1 ಸ್ಟ್ರೋಕ್ನಂತೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡಿದ್ರೆ ನಿಮ್ಮ ಬೆನ್ನು ನೋವು ಜಾಸ್ತಿ ಆಗುತ್ತೆ, ಸೊಂಟ ನೋವು ಜಾಸ್ತಿ ಆಗುತ್ತೆ. ಇಲ್ಲಿ ಗಮನಿಸಿ, ಮೇರುದಂಡ ಮುದ್ರೆಯಲ್ಲಿ ಕಪಾಲಭಾತಿ, ಈ ರೀತಿ ಎರಡೂ ಭಾಗದಿಂದ ಅಭ್ಯಾಸವನ್ನ ಮಾಡಬೇಕು. ನಂತರ ಗಮನಿಸಿ, ಸಾಧ್ಯವಾದ್ರೆ ಎರಡೂ ಕೈಯಲ್ಲಿ ಮೇರುದಂಡ ಮುದ್ರೆಯಲ್ಲಿ ಕಪಾಲಭಾತಿ, ಈ ರೀತಿ ಮೇರುದಂಡ ಮುದ್ರೆಯಲ್ಲಿ ಕನಿಷ್ಠ 15 ರಿಂದ 27 ಸ್ಟ್ರೋಕ್ ಕಪಾಲಭಾತಿಯನ್ನ ನಿಧಾನವಾಗಿ ಬೆನ್ನು ಮೂಳೆಯನ್ನ ಗಮನಿಸ್ತಾ ಅಥವಾ ಕೀಲುಗಳ ಯಾವ ಭಾಗದಲ್ಲಿ ತೊಂದರೆ ಇರುತ್ತೋ ಅದನ್ನ ಗಮನಿಸ್ತಾ ಅಭ್ಯಾಸವನ್ನ ಮಾಡಬೇಕು. ಈಗ ಮುದ್ರೆಯನ್ನ ನೋಡಿದ್ರೆ ಇಲ್ಲಿ ಗಮನಿಸಿ, ಆಕ್ಯುಪ್ರೆಷರ್ ಬಿಂದು ಕುತ್ತಿಗೆಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದಾಗ ನೋಡಿ, ಈ ಬಿಂದುವನ್ನ ಪ್ರೆಷರ್ ಅನ್ನ ಕೊಡ್ತಾ ಬರೋದ್ರಿಂದ ಆ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಈ ರೀತಿ ಕೂತಲ್ಲೇ ಎಷ್ಟು ಸಾಧ್ಯವಷ್ಟು ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ಈ ರೀತಿ ಎರಡೂ ಕಡೆಯಿಂದ ನಿಮ್ಮ ಹೆಬ್ಬೆಟ್ಟಿನ ಮೇಲ್ಭಾಗವನ್ನ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ನಿಮ್ಮ ಬೆನ್ನು ನೋವು, ಕುತ್ತಿಗೆ ನೋವು ನಿಯಂತ್ರಣಕ್ಕೆ ಬರುತ್ತೆ. ಒಂದು ಮುದ್ರೆಯನ್ನ ನೋಡಿದ್ರೆ, ಹಾಗೆ ಒಂದು ಆಕ್ಯುಪ್ರೆಷರ್ ಬಿಂದುವನ್ನ ನೋಡಿದ್ರೆ, ಯಾವ ಆಸನವನ್ನ ಮಾಡೋದ್ರಿಂದ ಆ ನಿಮ್ಮ ಬೆನ್ನು ನೋವು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಇಲ್ಲಿ ಗಮನಿಸಿ, ಇದನ್ನ ಮಕರಾಸನ ಅಂತ ಕರೀತಾರೆ. ಈ ಆಸನದಲ್ಲಿ ಪ್ರತಿನಿತ್ಯ 10 ರಿಂದ 20 ಬಾರಿ ಈ ರೀತಿ ಅಭ್ಯಾಸ ಮಾಡೋದ್ರಿಂದ, ಒಂದೊಂದು ಕಾಲಿನಿಂದ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಸೊಂಟ ನೋವು, ಬೆನ್ನು ನೋವು ನಿಯಂತ್ರಣಕ್ಕೆ ಬರುತ್ತೆ. ಎಡಗಾಲನ್ನ ನಿಧಾನವಾಗಿ ಬಾಗಿಸ್ಬೇಕು. ಸಾಧ್ಯವಾದ್ರೆ ರುಷ್ಟವನ್ನ ಮುಟ್ಸೋ ಪ್ರಯತ್ನ ಮಾಡಬೇಕು. ನಂತರ ನಿಧಾನವಾಗಿ ಕೆಳಗೆ ಬರಬೇಕು. ನಂತರ ಬಲಗಾಲನ್ನ ಮಡಚಬೇಕು. ಹಾಗೆ ಎಷ್ಟು
ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಕೆಳಗೆ ಬರಬೇಕು. ಈ ರೀತಿ ಒಂದೊಂದೇ ಕಾಲಿಂದ ಕನಿಷ್ಠ 10 ರಿಂದ 20 ಬಾರಿ ಅಭ್ಯಾಸವನ್ನ ಮಾಡಬೇಕು. ನಂತರ ಗಮನಿಸಿ, ಎರಡೂ ಕಾಲುಗಳಿಂದ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಇದನ್ನ ಭುಜಂಗಾಸನ ಪ್ರಕಾರ 1 ಅಂತ ಕರೀತಾರೆ. ಎಷ್ಟು ಸಾಧ್ಯವೋ ಅಷ್ಟು ಎರಡೂ ಕಾಲುಗಳನ್ನ ಬಾಗಿಸ್ಬೇಕು. ನಂತರ ನಿಧಾನವಾಗಿ ಕೆಳಗೆ ಬರಬೇಕು. ಮತ್ತೊಮ್ಮೆ ಹಾಗೆ ಎರಡೂ ಕಾಲುಗಳನ್ನ ನಿಮ್ಮ ವೃಷ್ಟವನ್ನ ಮುಟ್ಸ ಪ್ರಯತ್ನ ಮಾಡಬೇಕು. ಆದರೆ ಬಲವಂತವಾಗಿ ಒತ್ತಡ ಕೊಟ್ಟು ಅಭ್ಯಾಸವನ್ನ ಮಾಡಬಾರದು. ನಿಮ್ಮ ಶಕ್ತಾನುಸಾರ ನಿಧಾನವಾಗಿ ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವು, ಸೊಂಟ ನೋವು ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಬೇಕು. ತಿನ್ನ ಆಹಾರದಲ್ಲಿ ನಾರಿನ ಅಂಶ ಹೆಚ್ಚು ಇರಬೇಕು. ಮತ್ತೆ ಸೂಕ್ಷ್ಮ ವ್ಯಾಯಾಮಗಳನ್ನ ಕನಿಷ್ಠ ಪ್ರತಿನಿತ್ಯ 10 ನಿಮಿಷಗಳ ಕಾಲ ಅಭ್ಯಾಸವನ್ನ ಮಾಡಬೇಕು. ಕಣ್ತುಂಬ ನಿದ್ರೆಯನ್ನ ಮಾಡಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಸೊಂಟ ನೋವು ಹಾಗೂ ಬೆನ್ನು ನೋವು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಂತರ ಹಾಗೆ ಮಲಗಿ ನಿಮ್ಮ ಬೆನ್ನಿನ ಸಂಪೂರ್ಣ ಭಾಗವನ್ನ ಗಮನಿಸ್ತಾ ಸಹಜ ದೀರ್ಘ ಉಸಿರಾಟವನ್ನ ಮಾಡಬೇಕು. ನಂತರ ಗಮನಿಸಿ, ಪ್ರತಿನಿತ್ಯ ಕನಿಷ್ಠ ಬೆನ್ನು ನೋವಿರ್ತಕ್ಕಂಥವ್ರು ಸೂಕ್ಷ್ಮ ವ್ಯಾಯಾಮಗಳನ್ನ ಈಗ ನಾವೇನನ್ನ ತೋರಿಸಿದ್ವೋ ಅದನ್ನ ಅಭ್ಯಾಸ ಮಾಡಿದ ನಂತರ ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಚಾಪೆ ಅಥವಾ ಜಮ್ಖಾನ್ ಮೇಲೆ ಈ ರೀತಿ ಮಲಗಿ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿಯನ್ನ ನಿಧಾನವಾಗಿ ಅಭ್ಯಾಸವನ್ನ ಮಾಡೋದ್ರಿಂದ, ಒಂದೊಂದು ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಒಂದೊಂದು ರೀತಿಯ ಲಾಭಗಳು ಸಿಗ್ತಾ ಬರುತ್ತೆ. ವಾಯು ಮುದ್ರೆಯಲ್ಲಿ ಅಭ್ಯಾಸವನ್ನ ಮಾಡೋದ್ರಿಂದ ವಾತ ರೋಗಗಳು, ಬೆನ್ನು ನೋವು ನಿಯಂತ್ರಣಕ್ಕೆ ಬರುತ್ತೆ. ಸೂರ್ಯ ಮುದ್ರೆಯಲ್ಲಿ ಅಭ್ಯಾಸವನ್ನ ಮಾಡಿದ್ರೆ ಸಿಯಾಟಿಕಾ ಅಥವಾ ಸ್ಪಾಂಡಲೈಟಿಸ್ ಈ ತೊಂದರೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಪ್ರಾಣ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂತಹ ಕೊಬ್ಬು ಅಥವಾ ಹೃದ್ರೋಗಗಳು, ದೇಹದ ಕೊಬ್ಬು ಕರಗ್ತಾ ಬರುತ್ತೆ. ಪ್ರಾಣ ಮುದ್ರೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ಹೈ BP ಇರ್ತಕ್ಕಂಥವರಿಗೆ ಹೆಚ್ಚು ಲಾಭ ಆಗುತ್ತೆ. ಎಡಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು. ಹಾಗೆ ಬಲಭಾಗದಿಂದ ಉಸಿರನ್ನ ನಿಧಾನವಾಗಿ ಹೊರಕಾಕ್ಬೇಕು. ಬಲಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು. ಹಾಗೆ ಎಡಭಾಗದಿಂದ ಉಸಿರನ್ನ ನಿಧಾನ ಹೊರಕಾಕ್ಬೇಕು. ದೇಹದ ಯಾವ ಭಾಗದಲ್ಲಿ ತೊಂದರೆ ಇರುತ್ತೋ ಆ ಭಾಗವನ್ನ ಗಮನಿಸ್ತಾ ನಿಧಾನವಾಗಿ ದೀರ್ಘ ಸಹಜ ಉಸಿರಾಟವನ್ನ ಮಾಡಬೇಕು. ಉಸಿರಾಟದ ಆ ಸೆಕೆಂಡ್ಸ್ ಅನ್ನ ಗಮನಿಸಬೇಕು. 3 ರಿಂದ 5 ಸೆಕೆಂಡ್ವರೆಗೂ ದೀರ್ಘ ಉಸಿರನ್ನ ತಾಣಬೇಕು. ಅದೇ 3 ರಿಂದ 5 ಸೆಕೆಂಡ್ವರೆಗೂ ಉಸಿರನ್ನ ನಿಧಾನವಾಗಿ ಹೊರಕಾಕ್ತಾ ಬರಬೇಕು.
ಕೈಗಳೇನಾದ್ರೂ ನೋವಾದ್ರೆ ಈ ರೀತಿ ಕೈಗಳನ್ನ ಬದಲಾಯಿಸಬೇಕು. ಈ ರೀತಿ 5ರಿಂದ 10 ನಿಮಿಷದವರೆಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿ ಅಭ್ಯಾಸ ಮಾಡಿದ್ರೆ ಎಲ್ಲಾ ರೀತಿಯ ಬೆನ್ನು ನೋವುಗಳು, ಏನು ಬೈಕ್ ಓಡಿಸ್ತಾ ಇರ್ತಾರೆ, ಸೊಂಟ ನೋವು ಬಂದಿರುತ್ತೆ, ಅಥವಾ ಏನೋ ತೂಕವನ್ನ ಎತ್ತಿರ್ತಾರೆ ಅವಾಗ ಬೆನ್ನು ನೋವು ಬಂದಿರುತ್ತೆ, ಅಥವಾ ಲೋ ಡೆನ್ಸಿಟಿ ಮೂಳೆಗಳ ಸಾಂದ್ರತೆಯ ಕೊರತೆಯಿಂದ ಆಗ್ತಕ್ಕಂತಹ ತೊಂದರೆಗಳು, ಗ್ಯಾಸ್ಟ್ರಿಕ್ ಇಂದ ಬರ್ತಕ್ಕಂತಹ ತೊಂದರೆ ನಿಯಂತ್ರಣಕ್ಕೆ ಬರುತ್ತೆ. ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸರಳ ಸೂಕ್ಷ್ಮ ಮಾಹಿತಿಗಳನ್ನು ನಾವು ಈಗ 15 ನಿಮಿಷದಲ್ಲಿ ತಿಳಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ, ಬೆನ್ನು ನೋವಿಗೆ ಯಾವ ರೀತಿ ಸರಳವಾಗಿ ಅಭ್ಯಾಸ ಮಾಡಬೇಕು, ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡಬೇಕು, ಆಹಾರ ಕ್ರಮಗಳು, ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ನಿಮಗೆ ದೊರೆಯುತ್ತೆ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.